ಹಾಯ್ ಎಲ್ಲರಿಗೂ ನಮಸ್ತೆ. ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ. ಏನೇನು ಐಟಮ್ ಬೇಕು ಇಲ್ಲಿ ನೋಡಿ. ಇಲ್ಲಿ ಬನ್ಸಿ ರವೆ ತಗೊಂಡಿದ್ದೀನಿ, ನಾನು ಅರ್ಧ kg ಬನ್ಸಿ ರವೆ ತಗೊಂಡಿದ್ದೀನಿ. ಚೆನ್ನಾಗಿ ಟೇಸ್ಟಾಗೂ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಬನ್ಸಿ ರವೆನ ಇದಕ್ಕೆ ಬೇಕಾಗಿರುವ ಐಟಮ್ ಏನೇನು ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಇದನ್ನು ಫಸ್ಟು ಹುರ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರವೆನ. ಇಲ್ಲಿ ನೋಡಿ, ಗ್ಯಾಸ್ ಮೇಲೆ ಒಂದು ಬಾಂಡಲ್ ಇಟ್ಟು ಅದು ಕಾದಿದೆ, ಅದರೊಳಗಡೆ ಇದನ್ನು ರವೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಹಾಕೊಂಡು ಹುರ್ಕೋಬೇಕು. ನಾನು ಎಣ್ಣೆ ಏನೂ ಹಾಕಿಲ್ಲ, ಮತ್ತು ಡ್ರೈ ರವೆನೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ರವೆ ಮತ್ತು ಘಮ ಘಮ ಅನ್ನಂಗೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ರೆ ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತೆ. ನಾವು ಮಾಡಿರೋ ಐಟಮ್ ಹಾಕೊಂಡು ನೀವು ಒಂದ್ಸಲಿ ಟ್ರೈ ಮಾಡಿ. ಬನ್ಸಿ ರವೆ ಉಪ್ಪಿಟ್ಟು ಮತ್ತು ಅವರೆಕಾಳು ಕೂಡ. ಇದಕ್ಕೆ ಅವರೆಕಾಳಿಗಿಂತ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವತ್ತು ಅವರೆಕಾಳು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ. ಬನ್ಸಿ ರವೆ ಉಪ್ಪಿಟ್ಟು ಅಂದರೆ ನನಗೆ ತುಂಬ ಇಷ್ಟ. ಮಾಮೂಲಿ ಚಿರೋಟಿ ರವೆ ಇರುತ್ತಲ್ಲ, ಅದರಲ್ಲೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಕ್ತಾ ಇದೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಇಲ್ಲಿ ತನಕ ಹುರ್ಕೋಬೇಕು. ಯಾವ ರವೆಯಲ್ಲಿ ತಗೊಂಡ್ರೂ ನಾವು ಫ್ರೈ ಮಾಡ್ಕೋಬೇಕು, ಅದನ್ನು ಹುರ್ಕೋಬೇಕು. ರವೆ ಹುರ್ಕೊಂಡ್ರೆ ಉಪ್ಪಿಟ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ರವೆ ಒಂದು ಸ್ವಲ್ಪ ಉರಿನಿಲ್ಲ, ಅದು ಹಾಗಿರುತ್ತೆ ಅಂದರೆ ಅದು ಲೋಳೆ ಥರ ಕಾಣಿಸುತ್ತೆ ಉಪ್ಪಿಟ್ಟು. ಟೇಸ್ಟು ಕೂಡ ಚೆನ್ನಾಗಿರಲ್ಲ. ನೋಡಿ, ಇದು ಆಗಿದೆ. ನೋಡಿ, ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ಮತ್ತೆ ಒಗ್ಗರಣೆ ಹಾಕಬೇಕಲ್ಲ. ನೋಡಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಏನೇನು ತಗೊಂಡಿದ್ದೀನಿ ಅಂತ. ಅವರೆಕಾಳು ಉಪ್ಪಿಟ್ಟಿಗೆ ಈರುಳ್ಳಿ 2 ರಿಂದ 3 ಈರುಳ್ಳಿ ತಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಒಂದು 7-8 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೊಟೊ, ಕ್ಯಾರೆಟು, ಬೀನಿಸು ಮತ್ತು ಕ್ಯಾಪ್ಸಿಕಮ್ಮು ಹಾಕ್ಬೋದು, ಗೆಡ್ಡೆಕೋಸು ಹಾಕ್ಬೋದು. ನಾನು ಅಷ್ಟು ಮಾತ್ರ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ. ಹಸಿ ಕಾಯಿ ತುರಿ ಹಾಕಿದ್ರೆ ಉಪ್ಪಿಟ್ಟಿಗೆ ಚೆನ್ನಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಒಂದು ಸ್ವಲ್ಪ ಕೈಲಿ ಕಾದಿರೋದಕ್ಕೆ ಮತ್ತು ನಾವು ಸಾಸಿವೆ ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ನೀವು ಕಮ್ಮಿ ಉರಿ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿದು ಬಿಡುತ್ತೆ ಮೆಣಸಿನ್ಕಾಯಿ. ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗ್ತಾ ಇದೆ. ಅದಕ್ಕೆ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ, ಈರುಳ್ಳಿ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ. ಉಪ್ಪಿಟ್ಟಿಗೆ ಜಾಸ್ತಿ ಈರುಳ್ಳಿ ಫ್ರೈ ಆದರೆ ಚೆನ್ನಾಗಿರಲ್ಲ, ಟೇಸ್ಟು ಕೂಡ ಚೆನ್ನಾಗಿರಲ್ಲ. ಉಪ್ಪಿಟ್ಟಿಗೆ ಈರುಳ್ಳಿ ನಾವು ಜಾಸ್ತಿ ಈರುಳ್ಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬರು ಉಪ್ಪಿಟ್ಟಿಗೆ ಈರುಳ್ಳಿನೂ ಕೂಡ ಹಾಕಲ್ಲ. ಇದು ಫ್ರೈ ಆಗಿದೆ ನೋಡಿ. ಇವಾಗ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ ಅವರೆಕಾಳು, ಕ್ಯಾರೆಟು ಮತ್ತು ಬೀನಿಸು ಅದನ್ನೆಲ್ಲ ಕೂಡ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳು ಸಾಮಾನ್ಯವಾಗಿ ಉಪ್ಪಿಟ್ಟು ತಿನ್ನಲ್ಲ, ಆದರೂ ಈ ಥರ ಮಾಡಿಕೊಟ್ರೆ ತರಕಾರಿ ಉಪ್ಪಿಟ್ಟು ಮತ್ತು ಅವರೆಕಾಳು ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡ್ತವೆ. ಸುಮ್ಮನೆ ಹಾಗೆ ಮಾಡಿಕೊಟ್ಟೆ ಉಪ್ಪಿಟ್ಟು ಯಾರೂ ಕೂಡ ಈಗ ದೊಡ್ಡವರೇ ತಿನ್ನೋಲ್ಲ ಉಪ್ಪಿಟ್ಟು. ಅದರಿಂದ ಮಕ್ಳುಗಳಿಗೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅವರೆಕಾಳು, ಕ್ಯಾರೆಟು, ಬೀನಿಸು ಎಲ್ಲನೂ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಅವು ಕೂಡ ತಿಂತವೆ. ಬನ್ಸಿ ರವೆಗಿಂತ ಅಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ. ಅದನ್ನು ಕೂಡ ಒಂದ್ಸಲಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದಾಗಿದೆ ಇವಾಗ ಫ್ರೈ. ಇದಕ್ಕೆ ನಾವು ಜಾಮೂನ್ ಟೊಮೊಟೊ ತಗೊಂಡಿದ್ದೀನಿ. 1 ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊ ಇರಲೇಬೇಕು ಬನ್ಸಿ ರವೆ ಉಪ್ಪಿಟ್ಟಿಗೆ.
ಟೊಮೊಟೊ ಹಾಕ್ತಾ ಹೋದ್ರೂ ಆಗುತ್ತೆ, ನಾನು ಮಾತ್ರ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಟೊಮೊಟೊ ತಗೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಮತ್ತು ನಾವು ಅರ್ಧ kg ಇದು ತಗೊಂಡಿದ್ದೀವಿ ಅಲ್ವಾ ರವೆನ, ಅದಕ್ಕೆ 1 ಲೀಟರ್ ನೀರು ಹಾಕೋಬೇಕು ನೋಡಿ. ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ನಾನು 1 ಲೀಟರ್ ನೀರು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಳ್ಳೋಣ. 1 ಲೀಟರ್ ನೀರು ತೊಗೊಂಡಿದ್ದೀನಿ, ಚೊಂಬಲ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಗ್ಲಾಸಲ್ಲೂ ಕೂಡ ಹಾಕೋಬೋದು, ನೀವು ಎಷ್ಟು ಅಳತೆ ಬೇಕು ಅಷ್ಟು ಗ್ಲಾಸಲ್ಲಿ. ನಾನು ಚೊಂಬಲ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ, ಕಾಯಿಸಿ ಇಟ್ಕೊಂಡ್ರೆ ಉಪ್ಪಿಟ್ಟು ಬೇಗ ಆಗುತ್ತೆ. ಅದರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಒಂದು 5ರಿಂದ 10 ನಿಮಿಷ ಕ್ಲೋಸ್ ಮಾಡಿಬಿಡೋಣ. ಮತ್ತು ತರಕಾರಿ ಅವರೆಕಾಳು ಎಲ್ಲ ಬೇಯಬೇಕಲ್ವ, ಅದರಿಂದ ನಾನು ಉಪ್ಪು ಸ್ಪೂನಲ್ಲಿ ಹಾಕ್ತಾರೆ, ಅದು ಅಳತೆ ಗೊತ್ತಾಗಲ್ಲ, ಅದರಿಂದ ಕೈಯಲ್ಲೇ ಹಾಕ್ತೀನಿ. ಆಮೇಲೆ ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಕರ್ಗ ತನಕ ಒಂದು ಸ್ವಲ್ಪ ಈ ಥರ ಮಾಡಿಬಿಟ್ಟು ಕ್ಲೋಸ್ ಮಾಡೋಣ ನೋಡಿ. ಇದು ಇವಾಗ ರೆಡಿಯಾಗಿದೆ. ಇದು ತರಕಾರಿ ಮತ್ತು ಅವರೆಕಾಳು ಎಲ್ಲ ಬೆಂದಿದೆ. ಇದಕ್ಕೆ ನಾವು ರವೆ ಹಾಕ್ಕೊಂಡು ಲಾಸ್ಟಲ್ಲಿ ಹಸಿ ಕಾಯಿ ತುರಿ ಹಾಕೋಣ, ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕಿದ್ರೆ. ಮತ್ತು ಬನ್ಸಿ ರವೆ ಏನು ಗಂಟಾಗಲ್ಲ, ಒಂದೇ ಸಲ ಹಾಕ್ಬಿಟ್ಟು ತಿರ್ಗ್ಬೋದು ನೋಡಿ. ಒಂದೇ ಸಲ ಹಾಕೋತಾ ಇದ್ದೀನಿ ನಾನು, ಎಷ್ಟು ಬೇಕೋ ಅಷ್ಟನ್ನ, ಅದೇನು ಗಂಟಾಗಲ್ಲ ಅದು ನೋಡಿ. ಹಿಂಗೆ ಚಿರೋಟಿ ರವೆ ಆದರೆ ಗಂಟಾಗ್ಬಿಡುತ್ತೆ ಉಪ್ಪಿಟ್ಟು, ಮತ್ತು ಇದು ಬನ್ಸಿ ರವೆ ಅಲ್ವಾ, ಅದರಿಂದ ಗಂಟಾಗಲ್ಲ ನೋಡಿ. ಇವಾಗ ಕರೆಕ್ಟ್ ಅಳತೆಯಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಅರ್ಧ kg ರವೆಗೆ 1 ಲೀಟ್ರು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಅಳತೆಗೆ ಉಪ್ಪಿಟ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬನ್ಸಿ ರವೆ ಉಪ್ಪಿಟ್ಟು ಇದು ಒಂದು 2ರಿಂದ 3 ನಿಮಿಷ ಮೇಲ್ಗಡೆ ಕ್ಲೋಸ್ ಮಾಡಿಬಿಡಿ ನೋಡಿ. ಇವಾಗ ರೆಡಿಯಾಗಿದೆ, ಹಳ್ಳಿದೆ ಉಪ್ಪಿಟ್ಟು ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಇವತ್ತಿನ ಉಪ್ಪಿಟ್ಟು ಇಷ್ಟ ಆಗಿದೆ ಅನ್ಕೋತೀನಿ. ಹೇಗೆ ಮಾಡೋದು ಅಂತ ಅದನ್ನು ಕೂಡ ಹೇಳ್ಕೊಟ್ಟೆ. ಈ ಉಪ್ಪಿಟ್ಟು ಇಷ್ಟ ಆಗಿದ್ರಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ಬಾಯ್ ಬಾಯ್.